ಸರ್ ಈಗ ಮ್ಯಾಜಿಕ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಒಂದು ಸ್ಕಿಲ್ಲ, ಪ್ರತಿಭೆಯ, ಇಲ್ಲ ಒಂದು ಸೈನ್ಸಾ? ಸೈನ್ಸ್ ಅಂದ್ರೆ ಹೌದು ನಾರ್ಮಲಿ ಹೌದು ಪ್ರೂಫ್ ವಿತ್ ಪ್ರೂಫ್, ಇಲ್ಲ ಒಂದು ಸ್ಟೋರಿ ಟೆಲ್ಲಿಂಗ್ ಸರ್, ಟೇಕಿಂಗ್ ಪೀಪಲ್ ಟು ಇಮ್ಯಾಜಿನೇಷನ್? ಅದರಲ್ಲಿ ಏನಂದ್ರೆ ಆ್ಯಕ್ಚುಲಿ ಇಟ್ಸ್ ಎ ಸ್ಕಿಲ್ ಆ್ಯಂಡ್ ಓಕೆ. ಸೈನ್ಸ್. ಸ್ಕಿಲ್ ಮ್ಯಾಜಿಕ್ಕಿನ ಅಂಡ್ ಸೈನ್ಸ್. ಓಕೆ. ಪ್ರತಿಯೊಂದು ಐಟಮ್ ಕೂಡ ಸೈಂಟಿಫಿಕಲಿ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್. ಎಕ್ಸ್ಪ್ಲೇನ್. ಆದರೆ ನಾವಲ್ಲಿ ಕೂತ ಜನರಿಗೆ, ನೋಡುವವರಿಗೆ ಅದು ಸೈನ್ಸ್ ಅಂತ ಹೇಳಬಾರ್ದು, ಅದು ನಿಮ್ಮ ಸೀಕ್ರೆಟ್ ಒಂದು ಹೌದು, ಪ್ರಾಬಬ್ಲಿ. ನಮ್ಮ ಸೀಕ್ರೆಟ್ ಅದು. ಆದ್ದರಿಂದ ಅವರಿಗೆ ಅದರ ಮೇಲೆ ಒಂದು ಭ್ರಮೆ ಬರ್ತದೆ, ಇಲ್ಯೂಷನ್ ಅವರಿಗೆ ಆಗೋದು. ಕರೆಕ್ಟ್. ಇದೇನೋ ಇಲ್ಯೂಷನ್ ಇದ್ದು ನಮಗೆ ಕಾಣೋದು, ಈ ಎಲ್ಲ ಮಾತುಗಳು ಬರ್ತದೆ ನೋಡಿದಾಗ. ಆ್ಯಕ್ಚುಲಿ ಇಟ್ ಇಸ್ ಸೈನ್ಸ್. 100% ಮ್ಯಾಜಿಕ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಕೈಂಡ್. ಸೈನ್ಸ್. ಸೊ ನೀವು ಹೇಳ್ತೀರಿ ಅದೊಂದು ಸೀಕ್ರೆಟ್ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಹೌದು ಸೊ ಈಗ ಮನೇಲಿ ಸಹ ಅದೊಂದು ಕಾನ್ಸೆಪ್ಟ್ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಜಿಕ್ ಪ್ಲಾನ್ ಮಾಡ್ತೀರಿ, ಸೊ ಮನೇಲಿ ಡಿಸ್ಕಸ್ ಮಾಡುವಾಗ ಓಕೆ ಮಗನೊಟ್ಟಿಗೆ ಓಕೆ ಬಿಕಾಸ್ ಹಿ ಈಸ್ ಆಲ್ಸೋ ಗೋಯಿಂಗ್ ಟು ಪರ್ಫಾರ್ಮ್. ಇಲ್ಲ ಬಟ್ ನಿಮ್ಮ ಮಿಸ್ಸಸ್ ಒಟ್ಟಿಗೆ, ಫ್ಯಾಮಿಲಿ ಇಲ್ಲ, ಒಟ್ಟಿಗೆ ಮನೆಯಲ್ಲಿ ನಮ್ಮ ಕ್ರಮವೇ ಹಾಗೆ. ಮೊದಲಿಂದಲೂ ನಾವು ಏನಾದರೂ ಒಂದು ಹೊಸ ಐಟಮ್ ಮಾಡಿದ್ರೆ ನಾವು ಮನೆಯಲ್ಲಿ ಎಲ್ಲರೂ ಕೂತು ಡಿಸೈಡ್ ಮಾಡಿ. ಡಿಸ್ಕಸ್ ಮಾಡಿ ಅದರಲ್ಲಿ ಪಾಲಿಶ್ ಮಾಡಿ ಆ್ಯಕ್ಟನ್ನು. ಓಕೆ. ಈಗ ಕೆಲವೆಲ್ಲ ಸಜೆಷನ್ ಅವ್ರು ಸಹ ಸಜೆಷನ್ ಹೌದು, ಕೊಡ್ತಾರೆ. ಹೌದು, ಕೆಲವೆಲ್ಲ ಮಗ ಕೂಡ ಹೇಳ್ತಾನೆ, ಹೀಗೆ ಮಾಡುವ ಅಂತ ಹೇಳಿದ್ರೆ ಕೂಡ ಅಪ್ಪ ಅದಕ್ಕಿಂತ ಇದು ಒಳ್ಳೇದು, ಇದನ್ನು ಹೀಗೆ ಮಾಡಿದರೆ ಹೇಗೆ ಅಂತೇಳಿ ಅವನೇ ಹೇಳ್ತಾನೆ ಕೆಲವು. ಸೊ ಹಾಗೆ ನಾವು ಅದನ್ನು ಬಿಲ್ಡ್ ಮಾಡಿದೆವು. ಮಿಸ್ಸಸ್ಸು ಅವರೆಲ್ಲ ಪ್ರೇಕ್ಷಕರಾಗಿ ನೋಡಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ರಿಯಲ್ ಟೈಮ್ ಫೀಡ್ಬ್ಯಾಕ್ ಬಂದಾಗ. ಓಕೆ.